ನಾಳೆ ದಿನ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಗುರುವಾರದ ದಿವಸನೇ ಪೂರ್ತಿ ದೇವ್ರ ಮನೆ ಎಲ್ಲ ಪೂರ್ತಿ ಗುಡಿಸಿ ಬರೆಸಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಮತ್ತು ಶುಕ್ರವಾರ ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿ ಮಾರ್ನಿಂಗ್ಸ್ ಇರೋದ್ರಿಂದ ಹಿಂದಿನ ದಿನವೇ ಎಷ್ಟು ಕೆಲಸ ಆಗುತ್ತೋ ಅಷ್ಟೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಮತ್ತು ತುಂಬ ಸುಲಭ ಆಗುತ್ತೆ. ಬೆಳಗ್ಗೆ ಹೊತ್ತು ಅಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿ. ಬೇಸಿಗೆ ಶುರುವಾಗ್ತದೆ. ಬೇಸಿಗೆಗಾಲದ ಹಣ್ಣುಗಳು ಕೂಡ ತುಂಬಾ ಬರ್ತದೆ. ಇದರಲ್ಲಿ ಬೇಸಿಗೆಗಾಲದಲ್ಲಿ ಬರೋ ಹಣ್ಣುಗಳಲ್ಲಿ ನನಗೆ ಕರ್ಬೂಜ ಹಣ್ಣು ನನ್ನ ಫೇವ್ರೇಟು. ಸೊ ಹಾಗಾಗಿ ನೆನ್ನೆ ದಿವಸನೇ ತೊಗೊಂಡು ಬಂದಿದ್ದೆ. ಸಮ್ಮರ್ ಬಂತು ಅಂತಂದರೆ ನಮ್ಮ ಮನೇಲಿ ಕರ್ಬೂಜ ಹಣ್ಣಂತೂ ಖಂಡಿತ ಸ್ಟಾಕ್ ಇದ್ದೇ ಇರುತ್ತೆ. ಕರ್ಬೂಜ ಹಣ್ಣಿನ ಪಾನಕ, ರಸಾಯನ, ಮಿಲ್ಕ್ ಶೇಕ್ ಪ್ರತಿಯೊಂದು ಅದ್ಭುತವಾಗಿರುತ್ತೆ. ನಾನಿವತ್ತು ಮೊದಲನೇ ಸಲ ನಮ್ಮ ಮನೆಯಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಯೂಶಲಿ ನನಗೆ ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಮಾಡಿಕೊಂಡ್ರೆ ಆ ರುಚಿ ತುಂಬಾ ಇಷ್ಟ ಆಗುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ನಿಮ್ಮೆಲ್ಲರಿಗೂ ತಂಪಾಗಿ ಏನು ಕುಡಿಯೋಕೆ ಇಷ್ಟ, ಯಾವುದು ನಿಮ್ಮ ಫೇವ್ರೆಟ್ ಸಮ್ಮರ್ ಡ್ರಿಂಕ್ ಅಂತ ಮರೀದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ.